ನಮಸ್ತೆ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರತ್ತೆ. ಇನ್ನ ಭಾನುವಾರ ಅಂತಂದ್ರೆ ಯೂಶಲಿ ನಾನ್ ವೆಜ್ ಮಾಡೇ ಮಾಡ್ತೀವಿ ನಾವು. ಮಟನ್ ಮತ್ತೆ ಚಿಕನ್ ಎರಡು ತಗೊಂಡ್ ಬಂದಿದ್ರು. ಸೊ ಈಗ ಈ ಮಟನ್ ಚಿಕನ್ ಏನೇ ತಗೊಂಡ್ ಬರ್ಲಿ, ನನ್ಗೆ ಅದನ್ನ ವಾಶ್ ಮಾಡಕ್ಕೆ ಆಗದೇ ಇಲ್ಲ. ಅದೇನೋ ಅಂತ ಗೊತ್ತಿಲ್ಲ, ನನ್ ಕೈಲಿ ಆಗದೇ ಇಲ್ಲ. ಸೊ ಯಾವಾಗ್ಲೂ ಅಷ್ಟೇ ಹಸ್ಬೆಂಡ್ ಹೆಲ್ಪ್ ಕೇಳ್ತಿರ್ತೀನಿ. ಸೊ ಅವ್ರು ಟೀಸ್ ಮಾಡ್ತಾನೆ ಇರ್ತಾರೆ, ಅದು ಒಂದು ವಾಶ್ ಮಾಡ್ಕೊಳಕ್ ಆಗಲ್ವಾ ನಿನ್ ಕೈಯಲ್ಲಿ ಅಂತ ಹೇಳಿ. ಸೊ ಪ್ಲೀಸ್ ಮಾಡ್ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಕೈಲೇ ಮಾಡಿಸ್ಕೊತಿರ್ತೀನಿ. ಹಾಗೆ ನಾನ್ ಮಟನ್ ಸಾರ್ನ ಯಾವ ರೀತಿ ಮಾಡ್ತೀನಿ ಅಂದ್ರೆ, ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಮೀಡಿಯಂ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಚಕ್ಕೆ ಲವಂಗ, ಮೆಣಸು ಇಷ್ಟನ್ನು ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಅಂದ್ರೆ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು, ಅದಾದ್ಮೇಲೆ ಅದನ್ನ ಜಾರ್ಗ್ ಹಾಕೊಂಡು ಸ್ವಲ್ಪ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ನಾವು ಧನಿಯಾ ಪುಡಿ ಮತ್ತೆ ಚಿಲ್ಲಿ ಪೌಡರ್ನ ಹಾಕೊಬೇಕಾಗತ್ತೆ. ಬಟ್ ಇಲ್ಲಿ ನಾನು RM ಸಂಪೂರ್ಣ ಅವರ ಮಟನ್ ಮಸಾಲಾ ಪೌಡರ್ನ ಹಾಕೋತಾ ಇದ್ದೀನಿ 2 ಸ್ಪೂನ್ ಅಷ್ಟು. ಟೇಸ್ಟ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ, ನನಗೆ ಸಿಕ್ಕಾಪಟ್ಟೆನೆ ಇಷ್ಟ ಆಯ್ತು. ಸೊ ಈಗ ಇದು ಮಸಾಲೆನ ರುಬ್ಕೊಂಡು ಕುಕ್ಕರ್ ಅಲ್ಲಿ ನಾನು ಮಟನ್ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಈಗ ಫ್ರೈ ಮಾಡ್ಕೊಂತಾ ಇದ್ದೀನಿ. ಅದಾದ್ಮೇಲೆ ರುಬ್ಬಿಟ್ಟಿರುವಂತ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ನಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕಿ 5 ವಿಜಿಲ್ ಅಷ್ಟು ನಾನು ಇಲ್ಲಿ ಕೂಗಿಸ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಮಟನ್ ಸಾರ್ ಅನ್ನೋದು ರೆಡಿ ಆಗತ್ತೆ. ಇನ್ನ ಮಕ್ಳು ಮಟನ್ ತಿನ್ನಲ್ಲ, ಹಾಗಾಗಿ ಚಿಕನ್ ನ ತರಿಸಿದ್ವಿ. ಸೊ ಅವ್ರು ಮ್ಯಾರಿನೇಷನ್ಗೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ RM ಸಂಪೂರ್ಣ ಅವರ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಎರಡನ್ನೂ ಯೂಸ್ ಮಾಡಿ ಮಾಡ್ಕೋತಾ ಇದ್ಲು. ಇನ್ನ ಈ ಪೌಡರ್ ವಿಚಾರಕ್ಕೆ ಬಂತಂದ್ರೆ, ಇದು ಅಥೆಂಟಿಕ್ ವೇಲಿ ನಾವು ಯಾವ ರೀತಿ ಮನೇಲಿ ಮಾಡ್ಕೊಂತೀವೋ ಅದೇ ರೀತಿ ಮಾಡಿರ್ತಾರೆ. ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ ಫುಲ್ ಹೈ ಕ್ವಾಲಿಟಿ ಇರುತ್ತೆ. ಅಂದ್ರೆ ಒಳ್ಳೆ ಗುಂಟೂರು ಮೆಣಸಿನ್ಕಾಯಿ ಆಗಿರ್ಬೋದು, ಬೆಳಗ್ಗೆ ಮೆಣಸಿನ್ಕಾಯಿ, ಧನಿಯಾ, ಅರಿಶಿನ ಕೊಂಬು, ಪ್ರತಿ ಒಂದು ಅಷ್ಟೇ ಹೈ ಕ್ವಾಲಿಟಿ. ಹಾಗೇನೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಮತ್ತೆ ಕೆಮಿಕಲ್ಸ್ ಏನು ಯೂಸ್ ಮಾಡಿರೋದಿಲ್ಲ. ಇವ್ರ ಹತ್ರ ಇನ್ನೂ ತುಂಬಾ ವೆರೈಟಿ ಆಫ್ ಮಸಾಲಾ ಪೌಡರ್ಸ್ ಎಲ್ಲ ಸಿಗುತ್ತೆ. ಲೈಕ್ ಅಂದ್ರೆ ಬಿಸಿಬೇಳೆ ಬಾತ್ ಪೌಡರ್ ಆಗಿರ್ಬೋದು, ಸಾಂಬಾರ್ ಪೌಡರ್ ಆಗಿರ್ಬೋದು, ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತೆ ಮಟನ್ ಮಸಾಲಾ ಎಲ್ಲಾನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನ ಈ ಪ್ರಾಡಕ್ಟ್ಸ್ ನ ನೀವು ಬೈ ಮಾಡ್ಬೇಕು ಅನ್ನೋಂಗಿದ್ರೆ ನಾನು ಇವ್ರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ. ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಎಲ್ಲ ಪ್ರತಿ ಒಂದು ಡೀಟೇಲ್ಸ್ ನ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಫೋನ್ ನಂಬರ್ ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ ಇವರ ಐಟಮ್ಸ್ ಎಲ್ಲಾನು.